ವೀಕ್ಷಕರೇ, ತುಂಬ ಜನ ಕಮೆಂಟ್ ಮೂಲಕ ಕೇಳ್ತಾ ಇರ್ತೀರ. ನಿಮ್ಮ ವಿಡಿಯೋದಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀರ, ರಾಯರನ್ನ ಪೂಜಿಸಿದ್ರೆ ನಿಮ್ಮೆಲ್ಲ ಕಷ್ಟಗಳು ದೂರವಾಗುತ್ತೆ ಅಂತ. ನಾವು ಕೂಡ ಅದೇ ರೀತಿ ಪ್ರತಿದಿನ ರಾಯರನ್ನ ಭಕ್ತಿಯಿಂದ ಪೂಜಿಸ್ತಾ ಬರ್ತಾ ಇದ್ದೀವಿ. ಆದರೆ ನಮ್ಮ ಜೀವನದಲ್ಲಿ ಕಷ್ಟಗಳು ಒಂದಾದ್ಮೇಲೆ ಒಂದು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಇನ್ಮೇಲೆ ರಾಯರನ್ನ ಪೂಜಿಸೋದನ್ನು ನಿಲ್ಲಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ರಾಯರ ಫೋಟೋವನ್ನು ರಾಯರ ಮಠದಲ್ಲಿ ತಗೊಂಡೋಗಿ ಇಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಆದರೆ ಸ್ನೇಹಿತರೆ, ನೀವು ಈ ಥರ ಮಾಡೋಕ್ಕೂ ಮುಂಚೆ ನಿಮಗೆ ಯಾಕೆ ಈ ಥರ ಕಷ್ಟಗಳು ಬರ್ತಾ ಇದೆ ಅಂತೇಳಿ ನೀವು ಮೊದಲು ಅದನ್ನು ತಿಳ್ಕೊಬೇಕಾಗತ್ತೆ. ಈಗ ಯಾರಿಗಾದರೂ ಸಾಮಾನ್ಯವಾಗಿ ಇಂಥ ಯೋಚನೆ ಬರೋದು ಸಹಜ. ಯಾಕಂತ ಅಂದರೆ ಒಂದಲ್ಲ ಒಂದು ಕಷ್ಟಗಳು ಒಂದ್ರ ಬೆನ್ನ ಹಿಂದೆ ಬಂದಾಗ ನಮಗೆ ಅನ್ಸೋಕೆ ಶುರುವಾಗುತ್ತೆ, ನಾನು ಈ ದೇವ್ರನ್ನ ಪೂಜಿಸ್ತಾ ಇರೋದಕ್ಕೇ ನನಗೆ ಈ ಥರ ಕಷ್ಟ ಬರ್ತಾ ಇದೆ. ಮುಂಚೆ ನನಗೆ ಇಷ್ಟೊಂದು ಕಷ್ಟ ಇರಲಿಲ್ಲ, ಇವಾಗ ಒಂದಲ್ಲ ಒಂದು ಕಷ್ಟ ಬರ್ತಾ ಇದೆ, ಹಣಕಾಸಿನ ತೊಂದರೆ ಆಗ್ತಾ ಇದೆ, ನಾವಿನ್ಮೇಲೆ ಈ ಪೂಜೆ ನಿಲ್ಲಿಸ್ಬಿಡೋಣ ಅಂತ ತುಂಬ ಜನ ಅನ್ಕೊತಾ ಇರ್ತೀರ. ಆದರೆ ಇದು ತಪ್ಪು. ಯಾಕಂದರೆ ನಿಮಗೆ ಯಾಕೆ ಬರ್ತಾ ಇದೆ ಅಂತೇಳಿ ನೀವು ಮೊದಲು ತಿಳ್ಕೊಬೇಕಾಗತ್ತೆ ಸ್ನೇಹಿತರೆ. ನಿಜ ಹೇಳಬೇಕು ಅಂತ ಅಂದರೆ ನನ್ನ ಜೀವನದಲ್ಲೂ ಕೂಡ ಇದೇ ಥರ ನಡೆದಿದೆ. ಪ್ರತಿ ಗುರುವಾರ ಆದರೆ ಸಾಕು, ನಾನು ಭಕ್ತಿಯಿಂದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಖುಷಿಯಾಗಿ ರಾಯರನ್ನು ಪೂಜೆ ಮಾಡ್ತಿದ್ದೆ. ನನಗೆ ರಾಯರು ಇದ್ದಾರೆ ಅಂತ ನಂಬಿಕೆಯಲ್ಲಿ ಖುಷಿಯಾಗಿರ್ತಿದ್ದೆ. ನಾನು ಯಾವಾಗ ರಾಯರನ್ನು ಪೂಜೆ ಮಾಡೋಕ್ಕೆ ಶುರುವಾದೆ, ದಿನದಿಂದ ದಿನಕ್ಕೆ ನನ್ನ ಕಷ್ಟಗಳು ಜಾಸ್ತಿ ಆಗ್ತಾ ಹೋಯಿತು. ಮನೆಯಲ್ಲಿ ಜಗಳಗಳು, ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ, ಯಾವುದೂ ಕೆಲಸ ಮಾಡಬೇಕು ಅನ್ನೋದೇ ಹುಮ್ಮಸ್ಸಿರಲಿಲ್ಲ ನನಗೆ. ಹಾಗೆ ನಾನು ಮಾಡ್ತಾ ಇದ್ದ ಕಂಪ್ನಿ ಕೆಲಸದಲ್ಲಿ ಕೂಡ ನನಗೆ ನೆಮ್ಮದಿ ಇರಲಿಲ್ಲ. ಅದೇ ರೀತಿ ನಾನು ತುಂಬ ಕೆಲಸಕ್ಕೆ ಟ್ರೈ ಮಾಡಿದೆ, ಯಾವುದೂ ಕೂಡ ಆಗ್ತಾ ಇರಲಿಲ್ಲ. ಆಮೇಲೆ ಒಂದು ಎಕ್ಸಾಮ್ ಕೂಡ ಬರೆದೆ, ಅದು ಫೇಲ್ ಆಯಿತು. ಆವಾಗ ಅನ್ಸೋಕೆ ನಂಗೆ ಶುರುವಾಯಿತು, ಯಾಕೆ ನನ್ನ ಜೀವನದಲ್ಲೇ ಈ ಥರ ಎಲ್ಲ ನಡೀತಾ ಇದೆ, ಈ ದೇವ್ರನ್ನ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಈ ಥರ ಆಗ್ತಾ ಇದೆಯಾ, ನಾನು ಹಾಗಾದರೆ ಇನ್ಮೇಲೆ ನಿಲ್ಲಿಸ್ಬಿಡೋಣ ಅಂತ ಹೇಳಿ ಎಷ್ಟೋ ಸರಿ ಕಣ್ಣೀರು ಹಾಕಿದ್ದೀನಿ. ಬೇಡವಪ್ಪೇ ಬೇಡ, ಈ ಪೂಜೆಗಳೆಲ್ಲ ಏನೂ ಬೇಡ, ನನ್ನ ಜೀವನನೇ ಇಲ್ಲಿ ಮುಗೀತು ಅನಿಸುತ್ತೆ, ಕಷ್ಟಗಳು ಬರೀ ನನಗೆ ಮಾತ್ರ ಬರ್ತಾ ಇದೆ ಅಂಥೇಳಿ ಯಾರಿಗೂ ಹೇಳದೆ ಕಣ್ಣೀರು ಹಾಕಿದ್ದೀನಿ. ಇನ್ನೊಂದು ವೀಕ್ಷಕರೇ, 100ರಲ್ಲಿ 50 ಜನರಿಗೆ ಮಾತ್ರ ರಾಯರನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ, ಪೂಜೆ ಮಾಡಿದ ದಿನದಿಂದಲೇ ಅವ್ರಿಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಹೊಸ ಕಾರ್ ತೊಗೋತಾರೆ, ಹೊಸ ಮನೆ ಕಟ್ತಾರೆ, ಇದ್ದಕ್ಕಿದ್ದಂತೆ ಶ್ರೀಮಂತರಾಗ್ತಾರೆ. ಇನ್ನು 50% ಜನರಿಗೆ ಪೂಜೆ ಶುರು ಮಾಡಿದ ಮೇಲೆ ಒಂದಲ್ಲ ಒಂದು ಕಷ್ಟಗಳು ಬರೋಕ್ಕೆ ಶುರುವಾಗುತ್ತೆ. ಆಗ ಅವರಿಗೆ ಗೊಂದಲ ಹುಟ್ಕೊಳ್ಳುತ್ತೆ, ನಾವು ಈ ದೇವ್ರನ್ನ ಪೂಜೆ ಮಾಡ್ತಿರೋದ್ರಲ್ಲಿ ಏನಾದರೂ ವಿಘ್ನ ಆಗ್ತಾ ಇರ್ಬೋದಾ, ನಾವು ಪೂಜೆ ಮಾಡ್ತಾ ಇರೋ ರೀತಿಯೇ ಸರಿ ಆಗ್ತಿಲ್ವಾ, ಯಾಕೆ ನಮಗೆ ಒಂದ್ರ ಮೇಲೊಂದು ಕಷ್ಟ ಬರ್ತಾ ಇದೆ, ಈ ದೇವ್ರನ್ನ ಪೂಜೆನೇ ಮಾಡಬಾರ್ದಾ, ಇನ್ನು ಈ ಪೂಜೆ ನಿಲ್ಲಿಸ್ಬಿಡೋಣ, ದೇವ್ರ ಫೋಟೋನ ತಗೋಗಿ ರಾಯರ ಮಠದಲ್ಲಿ ಕೊಟ್ಟು ಬರೋಣ ಅಂತ ತುಂಬ ಜನ ಅಂದ್ಕೊತಾರೆ. ತುಂಬ ಜನ ನನಗೆ ಮೆಸೇಜ್ ಹಾಕ್ತಾ ಇರ್ತಾರೆ. ಆದರೆ ವೀಕ್ಷಕರೇ, ಯಾರೂ ಚಿಂತಿಸುವ ಅಗತ್ಯ ಇಲ್ಲ. ರಾಯರನ್ನ ಪೂಜೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ನಿಮ್ಗೆ ಯಾಕೆ ಕಷ್ಟ ಬರ್ತಾ ಇದೆ ಅಂತ ಅಂದರೆ, ನಿಮ್ಮ ಮನೇಲಿ ಆಲ್ರೆಡಿ ದುಷ್ಟಶಕ್ತಿಗಳು, ನೆಗೆಟಿವ್ ಎನರ್ಜಿ ಆಲ್ರೆಡಿ ನಿಮ್ಮ ಮನೇಲಿ ಮುಂಚಿಂದನೂ ಇರುತ್ತೆ. ನೀವು ಯಾವಾಗ ರಾಯರನ್ನ ಪೂಜೆ ಮಾಡೋಕ್ಕೆ ಶುರು ಮಾಡ್ತೀರಾ, ಅವುಗಳ ಮೇಲೆ ಪರಿಣಾಮ ಬೀಳೋಕ್ಕೆ ಶುರು ಆಗುತ್ತೆ. ಅವುಗಳ ಮೇಲೆ ಪರಿಣಾಮ ಬೀಳೋಕ್ಕೆ ಶುರು ಮಾಡಿದ ಮೇಲೆ ನಿಮಗೆ ಕಷ್ಟ ಕೊಡೋಕ್ಕೆ ಶುರು ಮಾಡ್ತವೆ. ಯಾಕಂದರೆ ಈ ಪೂಜೆನ ಇಲ್ಲಿಗೆ ನಿಲ್ಲಿಸ್ಬಿಡ್ಲಿ ಅಂತ ಹೇಳಿ ಅವಕ್ಕೆ ನೆಲೆ ಇರಲ್ಲ ಅಲ್ವಾ, ಅವು ನಿಮಗೆ ಕಷ್ಟ ಕೊಡೋಕ್ಕೆ ಶುರು ಮಾಡ್ತವೆ. ಒಂದಲ್ಲ ಒಂದು ಕಷ್ಟ, ಮೇಲಿನ ಮೇಲೆ ನಿಮಗೆ ಹಣಕಾಸಿನ ತೊಂದರೆ ಬರೋದು, ಈ ಥರ ಎಲ್ಲ. ಆವಾಗ ನಿಮಗೆ ಗೊಂದಲ ಶುರು ಆಗುತ್ತೆ. ಈ ದೇವ್ರನ್ನ ಪೂಜೆ ಮಾಡ್ತಿರೋದ್ರಿಂದನೇ ಕಷ್ಟಗಳು ಬರ್ತಾ ಇರೋದೆ ಅಂತ ಹೇಳಿ ಎಷ್ಟೋ ಜನ ಪೂಜೆನೇ ನಿಲ್ಲಿಸ್ಬಿಡ್ತಾರೆ. ಇನ್ನು ಕಷ್ಟ ಜಾಸ್ತಿ ಆಯಿತು, ನನಗೆ ಪೂಜೆ ಮಾಡೋಕ್ಕೆ ಆಗಲ್ಲ ಅಂತಲೂ ತುಂಬ ಜನ ಪೂಜೆನ ನಿಲ್ಲಿಸಿದ್ದುಂಟು. ಆಗ ನೀವು ಪೂಜೆ ನಿಲ್ಲಿಸಿದ್ರಿ ಅಂದರೆ ಮತ್ತೆ ಅವು ನಿಮ್ಮ ಮನೇಲೇ ನೆಲೆ ಊರ್ತವೆ. ಆದರೆ ನೀವು ರಾಯರನ್ನು ಇನ್ನೂ ಹೆಚ್ಚಾಗಿ ನಂಬ್ತಾ ಪೂಜೆನ ಮುಂದುವರಿಸ್ತಾ ಹೋದರೆ ಅವು ನಿಮ್ಮ ಮನೆಯಿಂದ ಓಡೋಗ್ಬಿಡ್ತವೆ. ಆಗ ನಿಮಗೆ ಒಳ್ಳೆಯದು ಶುರುವಾಗ್ತಾ ಹೋಗುತ್ತೆ. ನಿಮ್ಗೆ ಯಾವಾಗ ಕಷ್ಟ ಜಾಸ್ತಿ ಆಗುತ್ತೋ ಆವಾಗ ನೀವು ರಾಯರನ್ನ ಇನ್ನೂ ಹೆಚ್ಚಾಗಿ ನಂಬ್ತಾ ಬರಬೇಕು. ರಾಯರೇ, ನೀವೇ ನನಗೆ, ನಿಮ್ಮ ಪಾದವೇ ಗತಿ, ನನಗೆ ನಿಮ್ಮ ಬಿಟ್ಟರೆ ಯಾರೂ ಗತಿ ಇಲ್ಲ ರಾಯರೇ, ಈ ಕಷ್ಟಗಳಿಂದ ಮುಕ್ತಿ ಕೊಡಿ ಅಂಥೇಳಿ ಭಕ್ತಿಯಿಂದ ಬೇಡ್ಕೊಂಡು ನಿಮ್ಮ ಪೂಜೆನ ಮುಂದುವರಿಸ್ತಾ ಹೋಗಬೇಕು.
ಒಂದು ಸಾರಿ ರಾಯರು ಒಲಿಯೋಕ್ಕೆ ಶುರು ಮಾಡಿದರು ಅಂತ ಅಂದರೆ ಯಾವ ಮಟ್ಟಿಗೆ ಬೆಳೆಯೋಕ್ಕೆ ಶುರುವಾಗ್ತೀರಾ ನೀವು ಅಂತಂದರೆ ಬಾಯಿ ಮಾತಲ್ಲಿ ಅದನ್ನು ಹೇಳೋದಕ್ಕಾಗಲ್ಲ. ಇದು ನನ್ನ ಜೀವನದಲ್ಲಿ ಕೂಡ ನಡೆದಿದೆ. ಇವತ್ತೊಂದು ಒಳ್ಳೆ ಕಂಪ್ನೀಲಿ ಕೆಲಸ ಮಾಡ್ತಾಯಿದ್ದೀನಿ, ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ ಅಂತ ಅಂದರೆ ಅದಕ್ಕೆ ರಾಯರೇ ಕಾರಣ. ವೀಕ್ಷಕರೇ, ಯಾವತ್ತೂ ದುಷ್ಟಶಕ್ತಿಗಳ ಆಟಕ್ಕೆ ಕುಗ್ಗಬೇಡಿ. ಯಾವತ್ತೂ ರಾಯರ ಮೇಲಿರುವ ನಂಬಿಕೆನ ಕಡಿಮೆ ಮಾಡ್ಕೋಬೇಡಿ. ನೀವು ಯಾವಾಗ ರಾಯರನ್ನ ಅತಿ ಹೆಚ್ಚಾಗಿ ನಂಬ್ತೀರೋ ಆವಾಗ ಅವ್ರು ನಿಮಗೆ ಅತಿ ಹೆಚ್ಚಾಗಿ ಒಲಿಯೋಕ್ಕೆ ಶುರು ಮಾಡ್ತಾರೆ. ಪ್ರತಿ ಗುರುವಾರ ಶ್ರದ್ಧೆಯಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ದೇವ್ರ ಮನೆ ಸ್ವಚ್ಛಗೊಳಿಸಿ ತುಪ್ಪದ ದೀಪ ಹಚ್ಚಿ, ಗಂಧ ಹಚ್ಚಿ, ತುಳಸಿ ಹಚ್ಚಿ ಭಕ್ತಿಯಿಂದ ಪೂಜೆ ಮಾಡ್ತಾ ಬನ್ನಿ. ರಾಯರೇ, ನಿಮ್ಮ ಪಾದವೇ ನನಗೆ ಗತಿ ಅಂತ ಹೇಳಿ ಭಕ್ತಿಯಿಂದ ಹೇಳ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಕೂಡ ಒಳ್ಳೆಯದೇ ನಡೆಯುತ್ತೆ. ಹಾಗೆ ಸ್ನೇಹಿತರೆ, ಈ ಒಂದು ವಿಡಿಯೋನ ನಿಮ್ಮ ಫ್ಯಾಮಿಲಿಯವರಿಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವರಿಗೂ ಕೂಡ ಈ ವಿಡಿಯೋಯಿಂದ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು ವೀಕ್ಷಕರೇ.